ದೀಪ ಹಚ್ಚೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆ ದೀಪಗಳು ಆರು ಹೋಗೋದನ್ನ ನೋಡಕ್ಕೆ ನಾನು ಸಿದ್ಧಳಾಗಿದ್ದೀನಿ. ಈಗಲೇ ದೀಪನ ಸಿದ್ಧ ಮಾಡೋಣ. ಬಾ ಪುಣ್ಯ. ನೀನೇನ್ ಭಯ ಪಡ್ಬೇಡ, ಬಾ. ಭುಜಂಗ, ತಂಬಿಡ್ ದೀಪದಿಂದ ಮಂತ್ರ ದಿಗ್ಬಂಧನದಿಂದ ನೀನಿ ಮನೆ ಒಳಗಡೆ ಬರ್ದೇ ಇರೋ ತರ ಶಕ್ತಿ ರಚನೆ ಮಾಡಿದೀನಿ. ಸೋತ್ ಹೋಗೋಕೆ ಸಿದ್ಧನಾಗು. ಪುಣ್ಯ, ಈಗಲೇ ಹೊರಗಡೆ ದೀಪ ಹಚ್ಚಕ್ಕೆ ಹೋಗ್ತಾ ಇದೆಯಾ? ಹೌದು. ಬೇಡ ಪುಣ್ಯ, ನೀನಿವಾಗ ಹೊರಗಡೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಬೇರೆಯವರಿಗೋಸ್ಕರ ನಿನ್ನ ಪ್ರಾಣ ಒತ್ತೆ ಇಡ್ತಾ ಇದೆಯಾ ಅಂದ್ರೆ ನಾನು ಸಹಿಸ್ಕೊಳ್ಳಲ್ಲ. ಈ ಹುಡುಗಿ ಮೇಲೆ ನಿಮ್ಮತ್ತೆ ಅಪವಾದ ಹೊರಿಸ್ತಾ ಇದ್ದಾರೆ. ಅದು ಸುಳ್ಳು ಅಂತ ನಿರೂಪಿಸದೆ ಹೋದ್ರೆ ಈ ಹುಡುಗಿ ಮೇಲಿರೋ ಆರೋಪ ನಿಜ ಆಗತ್ತೆ. ಹಾಗೇನಾದ್ರೂ ಆದ್ರೆ ಈ ಹುಡುಗಿ ಜೊತೆಗೆ ನಾನು ಕೂಡ ಹೊರಗೆ ಹೋಗ್ಬೇಕಾಗತ್ತೆ. ಅಷ್ಟಕ್ಕೂ ಈ ಮಗು ಯಾರು? ಈ ಮಗುಗೋಸ್ಕರ ನೀನ್ಯಾಕೆ ನಿನ್ನ ಪ್ರಾಣ ಜೊತೆ ಆಟ ಆಡ್ತಾ ಇದೀಯಾ? ಸಾವು ನನ್ನ ಹುಡುಕೊಂಡು ಬಂದಾಗ ಇವಳೇ ನನ್ನನ್ನ ಕಾಪಾಡಿದ್ದು. ಇಲ್ಲ ಅಂದಿದ್ರೆ ನಾನ್ ದೀಪ ಹಚ್ಚೋದಲ್ಲ, ನನ್ನ ಸಮಾಧಿ ಹತ್ರ ನೀವೇ ದೀಪ ಹಚ್ಚಬೇಕಾಗಿರ್ತಿತ್ತು. ಸಾಕು. ಈ ಮಗು ಸಹಾಯ ಮಾಡಿದ್ರೆ ಅವಶ್ಯಕತೆ ಬಂದಾಗ ನೀನು ಅವಳಿಗೆ ಸಹಾಯ ಮಾಡು. ಬೇಕಿದ್ರೆ ಇವಳಿಗೆ ದುಡ್ಡು ಕೊಡೋಣ, ಚಿನ್ನನೂ ಕೊಡೋಣ, ಇನ್ನೂ ಬೇಕು ಅಂದ್ರೆ ಹೊಲ ಕೊಡೋಣ. ಅದನ್ನ ಬಿಟ್ಟು ನಿನ್ನ ಪ್ರಾಣ ಕೊಡೋದಕ್ಕೆ ನಾನು ಒಪ್ಪಲ್ಲ ಪುಣ್ಯ. ನಾನ್ ಪಕ್ಕದಲ್ಲಿರೋವರೆಗೂ ಪುಣ್ಯಗೆ ಯಾವುದೇ ಅಪಾಯ ಬರಲ್ಲ, ಬರಕ್ಕೂ ಬಿಡಲ್ಲ. ಸಾಕು. ಏನೋ ಒಂದ್ಸಲ ಕಾಪಾಡಿರೋದಕ್ಕೆ ಪ್ರತಿ ಸಲ ಕಾಪಾಡಕ್ಕಾಗುತ್ತಾ? ಆ ಭುಜಂಗ ಸರ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾ? ಪುಣ್ಯ ಸಿಕ್ಕಿದ್ರೆ ಸಾಯಿಸ್ಬೇಕು ಅಂತ ಕಾಯ್ಕೊಂಡು ಕೂತಿದೆ. ಒಂದ್ ವೇಳೆ ಪುಣ್ಯ ಏನಾದ್ರೂ ಸಿಕ್ಕಿದ್ರೆ ಇವಳನ್ನ ಸಾಯಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಹೊರಗಡೆ ಹೋಗೋದಕ್ಕೆ ನಾನು ಬಿಡಲ್ಲ. ಒಳಗಡೆ ಇರೋದಕ್ಕೆ ನಾನು ಒಪ್ಪಲ್ಲ. ನನ್ ಮಾಲ ಯಾವ ತಪ್ಪು ಮಾಡಿಲ್ಲ ಅಂತ, ಯಾವ ದುಷ್ಟ ಶಕ್ತಿಗಳು ಅವಳಿಗಿಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಹೋಗ್ಲೇಬೇಕು. ಅತ್ತೆನ ನಾನು ಸಮಾಧಾನ ಮಾಡ್ತೀನಿ. ಈ ಮಗುಗೂ ನಡೆದಿರೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅಮ್ಮನಿಗೆ ನಾನು ಹೇಳ್ತೀನಿ. ಇವಾಗ ನಿನ್ ಜೊತೆ ಈ ಮಗುನೂ ಇರೋ ಥರ ಮಾಡ್ತೀನಿ. ಅದ್ರ ಅಗತ್ಯ ಇಲ್ಲ. ಮಾಲ ಇಲ್ಲಿ ಇರ್ಬೇಕಾಗಿರೋದು ನಿನ್ ಕರುಣೆಯಿಂದನೂ ದಯೆಯಿಂದನೂ ಅಲ್ಲ, ನಂಬಿಕೆಯಿಂದ. ಅವಳು ಒಳ್ಳೆಯವಳು ಅನ್ನೋ ನಂಬಿಕೆ ಬಂದ್ಮೇಲೆನೆ ನಾವು ಮತ್ತೆ ಒಳಗ್ ಬರ್ತೀವಿ. ಹೌದು, ಪುಣ್ಯನ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡವಾಗಿದೆ. ನನ್ನ ನಂಬು. ಹೇಳಿದ್ರೆ ಅರ್ಥ ಆಗಲ್ವಾ? ನೀನೇನು, ನಿನ್ ವಯಸ್ಸೇನು? ಹಾವಿನ ಮರಿ ನೋಡಿದ್ರೇನೆ ಹೆದರ್ಕೊಂಡು ಓಡೋಗ್ತೀಯ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಹಾವು ಬಂದ್ರೆ ಪುಣ್ಯನ ಹೇಗ್ ಕಾಪಾಡ್ತೀಯ? ನೀನ್ ಸಾಯೋದಲ್ದೆ ಪುಣ್ಯನೂ ಸಾಯಿಸ್ಬಿಡ್ತೀಯ. ನಿಜವಾಗ್ಲೂ ನಿನಗೆ ಪುಣ್ಯನ ಮೇಲೆ ಪ್ರೀತಿ ಇದ್ದಿದ್ರೆ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ. ಆದ್ರೆ ನೀನೊಬ್ಳು ಸ್ವಾರ್ಥಿ ಆಗಿರೋದಕ್ಕೆ ಆತರ ಹೇಳಲಿಲ್ಲ. ನನ್ನನ್ನ ಸ್ವಾರ್ಥಿ ಅಂತ ಹೇಳ್ತಿದ್ಯಾ? ಹೌದು.
ನಿನ್ಮೇಲೆ ಯಾರೋ ಆರೋಪ ಮಾಡಿದ್ರೆ ಅದನ್ನ ಸುಳ್ಳು ಅಂತ ನಿರೂಪಿಸೋದಕ್ಕೆ ಪುಣ್ಯನ್ ಪ್ರಾಣನ ಪಣವಾಗಿಡ್ತಿದ್ಯಾ. ಇದು ಸ್ವಾರ್ಥ ಅಲ್ವಾ? ಹೌದು, ನಾನು ಸ್ವಾರ್ಥದಿಂದ ಹೋಗು ಅಂತಿದ್ದೀನಿ. ನಾನು ಸ್ವಾರ್ಥಿ ಆಗಿರೋದ್ರಿಂದ ಮರದ ಸುತ್ತ ದೀಪ ಹಚ್ಚು ಅಂತ ಹೇಳ್ತಿದ್ದೀನಿ. ನನ್ನಲ್ಲಿರೋ ಸ್ವಾರ್ಥ ಹೊರಗ್ ಬಂದ್ಮೇಲೇನೆ ಎಲ್ರಿಗೂ ಅರ್ಥ ಆಗತ್ತೆ. ಪುಣ್ಯ ಬಾ. ನನ್ನ ಮಾತು ಮೀರಿ ಪುಣ್ಯ ಬರೋದಿಲ್ಲ. ನಡಿ ಮಾಲಾ. ಪುಣ್ಯ, ನನ್ನ ಮಾತು ಕೇಳು. ಬೇಡ ಪುಣ್ಯ. ನಡಿ. ಪುಣ್ಯ, ಪುಣ್ಯ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಾತು ಮೀರಿ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಆ ಮಗುಗೋಸ್ಕರ ಹೋಗ್ತಾ ಇದೀಯಾ? ಇವಳ ನೋಡ್ತಾ ಇದ್ರೆ ಇವಳ ಹತ್ರ ಯಾವುದೋ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪುಣ್ಯನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಪುಣ್ಯನ ಕಾಪಾಡಬೇಕು. ಮರದತ್ರ ಇವರೆಲ್ಲ ದೀಪ ಹಚ್ತಿದ್ದಾರೆ ಅಂದ್ರೆ ಈ ನಾಗಮ್ಮ ಏನೋ ಮಾಡ್ತಿದ್ದಾಳೆ ಅನ್ಸುತ್ತೆ. ಪಾಪ ಶಾಪ ಕೊಡ್ತೀನಿ ಅಂತ ಮರ ಹತ್ತದೆ. ಈ ದೀಪನ್ ಬೆಳಗಿದ್ಮೇಲೆ ನಿನ್ ಪರಿಸ್ಥಿತಿ ಏನಾಗತ್ತೆ ಅಂತ ನೋಡು ಭುಜಂಗ. ಇರು ಪುಣ್ಯ. ಏನ್ ಮಾಡ್ತಿದ್ಯಮ್ಮ? ಗೆದ್ಲು ಹಿಡ್ದಿರೋ ಮರಕ್ಕೆ ಜೀವ ಕೊಡು ಅಂತ ದೇವ್ರ ಹತ್ರ ಬೇಡ್ತಾ ಇದ್ದೀನಿ. ಸರಿ, ನಿಜಾನೇ ಗೆದ್ಲು ಹಿಡ್ದಿರೋ ಮರಕ್ಕೆ ಪೂಜೆ ಮಾಡಬಾರ್ದು. ನೀನ್ ಬಿಟ್ಬಿಡಮ್ಮ. ಮಂತ್ರದಿಂದ ವಂದಿಸಿ ಮಂತ್ರದೀಪದಿಂದ ನನ್ನನ್ನ ಸುಡಬೇಕು ಅಂತನ ನಿನ್ನ ಗುರಿ? ಅಲ್ಲಿಯವರೆಗೂ ನಾನು ಈ ಮರದಲ್ಲಿ ಇದ್ರೆ ತಾನೆ. ಈ ಮರದ ಸುತ್ತ ದೀಪ ಹಚ್ಚಿ. ಮರದ ಸುತ್ತ ಅಷ್ಟದೀಪವನ್ನ ಇಟ್ಟು ಅಷ್ಟದಿಗ್ಬಂಧನ ಮಾಡ್ತಿದ್ಯಾ? ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ಈ ಮಂತ್ರದೀಪಕ್ಕೆ ನನ್ನ ದೇಹ ಎಲ್ಲ ಸುಟ್ಟೋಗ್ಬಿಡುತ್ತೆ.
ಸ್ವಾಮಿ, ನನ್ನ ಮಾಲಾ ದುಷ್ಟಶಕ್ತಿ ಅಲ್ಲ ಅಂತ ದೀಪ ಆರದೇ ಇರೋ ಹಾಗೆ ನಿರೂಪಿಸು ಸ್ವಾಮಿ. ನೋಡಿದ್ಯಾ ದೀಪ ಹೇಗೆ ಆರ್ ಹೋಯ್ತು ಅಂತ? ಆ ಮಗು ದುಷ್ಟಶಕ್ತಿ. ಕಣ್ ಕಾಣಿಸ್ತಾ ಇಲ್ವಾ? ದೀಪ ಆರ್ ಹೋಯ್ತಾ? ಎಲ್ಲಾರೋಯ್ತು ನೋಡು. ಈ ಮಗು ದುಷ್ಟಶಕ್ತಿ ಅಂತ ಹೇಳಿದ್ರಿ, ಕ್ಷುದ್ರ ಪೂಜೆ ಮಾಡ್ತಾಳೆ ಅಂತ ಹೇಳಿದ್ರಿ. ಹಚ್ಚಿರೋ ದೀಪ ಆರು ಹೋದ್ರೆ ಕ್ಷುದ್ರ ಶಕ್ತಿ ಇದೆ ಅಂತ ಹೇಳಿದ್ರಿ. ಉರಿದ್ರೆ ಒಳ್ಳೇದು ಅಂದ್ರಿ. ಇವಾಗ ನೀವೇ ನೋಡಿದ್ರಲ್ಲ, ಇಷ್ಟು ಜೋರ್ ಗಾಳಿನಲ್ಲೂ ದೀಪ ಹೇಗ್ ಬೆಳಗ್ತಾ ಇದೆ ಅಂತ. ಮಾಲಾಗೆ ಯಾವ ರೀತಿ ದುಷ್ಟಶಕ್ತಿಗಳು, ಕ್ಷುದ್ರ ಶಕ್ತಿಗಳು ಇಲ್ಲ ಅಂತ ಅರ್ಥ. ನೀವ್ ಮಾಡಿದ ಆರೋಪ ಸುಳ್ಳು ಅಂತ ನಿರೂಪಿಸಿದ್ದಾಯ್ತು. ಮಗುಗೆ ಅವಮಾನ ಮಾಡೋದನ್ನ ನಿಲ್ಸಿ. ಅಯ್ಯಯ್ಯೋ ಪುಣ್ಯ, ಏನಾಯ್ತಮ್ಮ? ಪುಣ್ಯ, ಏನಾಯ್ತು ಪುಣ್ಯ? ಏನಾಯ್ತು? ಏನಾಯ್ತಮ್ಮ? ನೋಡ್ಬೇಕಲ್ವಾ ಪರ್ಣಿಕಾ? ಸಾರಿ ಅತ್ತೆ, ಗೊತ್ತಾಗ್ಲಿಲ್ಲ. ಸರಿ ಸರಿ, ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಗಾಯಕ್ಕೆ ಔಷಧಿ ಹಚ್ಬೇಕು. ನಡೀರಿ ಬಾಮ್ಮ. ನಿನಗೆ ಕಾಣಿಸ್ಕೊಂಡಿದ್ದಕ್ಕೆ ತಾನೇ ನೀನು ಈ ರೀತಿ ಮಾಡಿದೆ. ಇನ್ ಮುಂದೆ ಅದೃಶ್ಯವಾಗಿ ನನ್ ಕೆಲ್ಸನ ಮಾಡ್ತೀನಿ. ನನ್ನ ಉದ್ದೇಶ ಕೂಡ ನಿನ್ನನ್ನು ಸಾಯಿಸೋದಲ್ಲ ಭುಜಂಗ. ನನ್ನ ಪುಣ್ಯನ ನಾನು ಕಾಪಾಡಬೇಕು, ಅದಕ್ಕೆ ಭಯ ಪಡಿಸ್ದೆ. ಪುಣ್ಯ, ನೀನಾ ಇಲ್ಯಾಕ್ ಬಂದೆ? ನಿಂಗೋಸ್ಕರ ಇಲ್ಲೇನು, ಎಲ್ಲಿಗೆ ಬೇಕಾದ್ರೂ ಬರೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಅದ್ರ ಅಗತ್ಯ ಇಲ್ಲ.
ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಅವ್ರಿಗೆ ಒಳ್ಳೇದು. ನಿಜಾನೇ. ಅದಕ್ಕೆ ನೀನು ನಮ್ಮನೇಲಿದ್ಯಾ. ನೀನ್ ಇಲ್ಲೇ ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಟೆಂಪರರಿ ಆಗಿ ಅಲ್ಲ, ಪರ್ಮನೆಂಟ್ ಆಗಿ. ಬಂದ್ ಕೆಲ್ಸ ಏನು ಅಂತ ಹೇಳ್ತ್ಯಾ? ನೀನ್ ಊಟ ಮಾಡಿಲ್ಲ ಅಂತ ಅಮ್ಮ ಹೇಳಿದ್ರು. ನನಗೇನು ಹಸಿವಿಲ್ಲ. ಬೇಕಾಗಿರೋದು ಹಸಿವಲ್ಲ, ತಿನ್ಬೇಕು ಅನ್ನೋ ಮನ್ಸು. ಇವಾಗ ಊಟ ಮಾಡದೇ ಇರೋಂಥದ್ದು ಏನಾಗಿದೆ ಪುಣ್ಯ? ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ನನ್ ಜೊತೆ ಇರ್ತೀನಿ ಅಂತ ಬಂದಂತ ಹುಡುಗಿಗೆ ಕ್ಷುದ್ರ ಶಕ್ತಿ ಅಂತ ಅಂದ್ರು. ಅವಳಿಂದಾನೇ ಎಲ್ಲ ಅನಿಷ್ಟಗಳು ನಡೀತು ಅಂತ ಹೇಳ್ತಿದ್ದಾರೆ. ನಿರೂಪಿಸೋಕ್ಕೂ ಮುಂಚೆನೆ ಎಲ್ಲ ಆರೋಪನೂ ಮಾಡ್ತಿದ್ದಾರೆ. ಅವಳ ಅದೃಷ್ಟ ಚೆನ್ನಾಗಿದ್ದು ಹೊರಗಡೆ ದೀಪ ಆರ್ದೆ ಉರಿದಿದ್ದಕ್ಕೆ ಅವಳು ಯಾವ ತಪ್ಪು ಮಾಡಿಲ್ಲ ಅಂತ, ಅವಳಿಗೆ ಯಾವುದೇ ಕ್ಷುದ್ರ ಶಕ್ತಿನೂ ಇಲ್ಲ ಅಂತ ನಂಬ ಹೋಗಾಯ್ತು. ಇಲ್ಲ ಅಂದಿದ್ರೆ ನೀವ್ ಮಾಡ್ದಂತ ಆರೋಪ ಎಲ್ಲ ನಿಜ ಅಂತ ಅವಳ ಮನೆಯಿಂದ ಆಚೆನೆ ಹಾಕ್ತಿದ್ರು ಅಲ್ವಾ? ಅವಳಿಗೆ ಕ್ಷುದ್ರ ಶಕ್ತಿ ಇದೆ ಅಂತಾನೆ ಹೇಳ್ತಿದ್ರು ಅಲ್ವಾ? ಒಳ್ಳೇದಾಗಿರೋದನ್ನ ಮರೆತು ನಡಿದೇ ಇರೋದನ್ನ ನೆನೆಸ್ಕೊಂಡು ಯಾಕೆ ಕಷ್ಟಪಡ್ತಾ ಇದೆಯಾ ಪುಣ್ಯ? ಆ ಮಗು ಮೇಲೆ ಹಾಕಿರೋ ಆರೋಪ ಸುಳ್ಳು ಅಂತ ಗೊತ್ತಾಯ್ತಲ್ವಾ? ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ನೀನು ಊಟ ಮಾಡು. ನನಗೀಗೇನು ಬೇಡ, ನೀನ್ ಹೋಗು ಇಲ್ಲಿಂದ. ನಾನೇ ತಿನ್ನಿಸ್ತೀನಿ. ನೀನ್ ತಿನ್ನಿಸ್ತ್ಯಾ? ಯಾಕೆ ತಿನ್ನಿಸ್ಬಾರ್ದಾ? ಹೇಗ್ ತಿನ್ನಿಸ್ತ್ಯಾ? ನಾನ್ ನಿನಗೇನ್ ಆಗ್ಬೇಕು ಅಂತ ತಿನ್ನಿಸ್ತ್ಯಾ? ನಮ್ಮ ಮಧ್ಯ ಯಾವ ಸಂಬಂಧ ಇದೆ ಅಂತ ತಿನ್ನಿಸ್ತ್ಯಾ? ನಿಜನೇ, ನೀನ್ ನನಗೇನು ಅಲ್ಲ. ಅಷ್ಟೇ ಅಲ್ಲದೆ ನಮಗೆ ಯಾವ ಸಂಬಂಧನೂ ಇಲ್ಲ. ಆದ್ರೆ ಅವತ್ತು ಗುಡಿಯಲ್ಲಿ ನನಗೆ ಹಾವು ಕಚ್ಚಕ್ಕಂತ ಬಂದಾಗ ನಾನು ನಿನಗೆ ಯಾರು ಅಂತ ಕಾಪಾಡ್ದೆ. ಯಾವ ಸಂಬಂಧ ಇದೆ ಅಂತ ಕಾಪಾಡ್ದೆ. ಸಹಾಯ ಮಾಡಕ್ಕೆ ಯಾವ ಸಂಬಂಧನೂ ಇರೋದ್ ಬೇಕಿಲ್ಲ. ಸಹಾಯ ಮಾಡಕ್ಕೆ ಮನ್ಸಿದ್ರೆ ಸಾಕು. ಹಸಿವನ್ನು ಹೋಗ್ಸೋದಕ್ಕೆ ಪ್ರೀತಿನೇ ಇರಬೇಕು ಅಂತೇನಿಲ್ಲ. ಹಸಿವಿನ ನೋವನ್ನ ಅರ್ಥ ಮಾಡ್ಕೊಂಡು ತಿನ್ಸೋ ಮನ್ಸಿದ್ರೆ ಸಾಕು. ಆ ಮನಸ್ಸು ನನಗ್ ಬೇಕಾಗಿಲ್ಲ. ನನ್ ಪಾಡಗ್ ನನ್ನ ಬಿಟ್ಬಿಡು. ಮೊದ್ಲು ಹೋಗು ಇಲ್ಲಿಂದ. ಒಬ್ಬೊಬ್ಬಳೆ ಅಳೋದಕ್ಕೆ ನಿನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ನಿನ್ನ ನೋವನ್ನ ಹಂಚ್ಕೊಳ್ಳೋದಕ್ಕೆ ನಾನಿದ್ದೀನಿ. ಏನೂ ಬೇಕಾಗಿಲ್ಲ. ಪುಣ್ಯನ್ ನೋವನ್ನ ಹಂಚ್ಕೊಳಕ್ಕೆ ನಾನಿದ್ದೀನಿ. ಈ ಮಾಲ ಇರೋವರೆಗೂ ಪುಣ್ಯಗೆ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೀನಿ. ಅದನ್ನ ಇಲ್ಕೊಡು, ನಾನ್ ತಿನ್ನಿಸ್ತೀನಿ. ನಾನು ತಿನ್ನಿಸ್ತೀನಿ ಮಾಲಾ, ತಗೋ ಪುಣ್ಯ. ಪುಣ್ಯ ಊಟ ಮಾಡ್ಬೇಕು ಅಂದ್ರೆ ನನಗ್ ಕೊಡು. ಅವಳು ಹಾಗೆ ಮಲ್ಕೋಬೇಕು ಅಂತಂದ್ರೆ ಬೇಡ, ಅವಳಿಗೆ ನಾನೇ ತಿನ್ನಿಸ್ಬೇಕು. ಬೇಡ, ಅವಳು ಊಟ ಮಾಡೋದೇ ಮುಖ್ಯ. ನೀನೇ ತಿನ್ಸು ಮಾಲಾ, ನಾನು ಹೊರಡ್ತೀನಿ ಪುಣ್ಯ.